भैया ये प्रॉपर्टी का काम करने के लिए ब्रोकर स्टाइलिश चिन्ना अलायस अमुदायपल्ली नवीन कुमार from Andhra Pradesh. In 19 years he has done murder and come to Atinagar and staying here, and his guru is Raghav Pujari, and in HBR ಸೋಮಶೇಖರ್ ಅಂತ ಅವನೊಬ್ಬ, ರಾಘವ್ ಪೂಜಾರಿ ಅಂತ, ನವೀನ್ ಕುಮಾರ್ ಅಂತ, ಆಮೇಲೆ ಲತೀಫು KG ಹಳ್ಳಿ ಅವನೊಬ್ಬ ರೌಡಿ, ಆಮೇಲೆ ಶಫಿಯುಲ್ಲಾ, ಸೈಯದ್ ಗೌಸು. ಇವ್ರದ್ದು ಒಂದು KG ಹಳ್ಳಿ ಗ್ಯಾಂಗ್ ಇದೆ, ಒಂದು HBR ಗ್ಯಾಂಗ್ ಇದೆ. ಆಟಿನಗರಲ್ಲಿ ರಾಘವ್ ಪೂಜಾರಿ ಮತ್ತು ಇಲ್ಲಿ ಸ್ಟೈಲಿಶ್ ಚಿನ್ನ ರೌಡಿಸಮ್ ಮಾಡ್ತಾ ಇರೋದು. ಸಿಂಗಲ್ ಮದರ್ಸ್ ಇರಲಿ, ಹೆಂಗಸರನ್ನ ಇರಲಿ, ಅವ್ರನ್ನ ಬಲವಂತವಾಗಿ ಅವ್ರು ಹೇಳೋ ಥರ ಕೆಲಸ ಮಾಡಬೇಕು, ಅವ್ರು ಹೇಳೋ ಥರ ನಡ್ಕೋಬೇಕು. ಇಲ್ಲ ಅಂದರೆ ನಿಮ್ಮನ್ನು ಬ್ಲೇಮ್ ಮಾಡ್ತೀನಿ, ನಿಮ್ಮನ್ನು ಟಾರ್ಚರ್ ಮಾಡ್ತೀವಿ, ನಿಮ್ಮ ಇಮೇಜ್ನ ಖರಾಬ್ ಮಾಡ್ತೀವಿ ಅಂತ ನನಗೆ ಧಮಕಿ ಕೊಟ್ಟಿರೋದು. ನಾನು ಪ್ರಾಪರ್ಟಿ ಮಾರ್ಕ್ ಕೊಡ್ತೀನಿ ಅಂತ ತೊಗೊಂಡೋಗಿ 6 ಲಕ್ಷ ರೂಪಾಯಿ ತೊಗೊಂಡಿದ್ದ. ನಿನ್ನ ಗಂಡನ ಹೆಸರ ಮೇಲೆ ಇರೋದು ಪೇಪರ್ನ ನಿನ್ನ ಹೆಸರ ಮೇಲೆ ಮಾಡಬೇಕು ಅಂತ ಹೇಳಿ 6 ಲಕ್ಷ ರೂಪಾಯಿ ತೊಗೊಂಡು ಹೋಗಿ ಶಫಿಯುಲ್ಲಾ ಮತ್ತು ಸೈಯದ್ ಗೌಸ್ ಮೇಲೆ ಪೇಪರ್ ಮಾಡಿ, ಅದಕ್ಕೆ ಓನರ್ ಲತೀಫ್ ಅಂತ ಒಂದು ಸೇಲ್ ಡೀಡ್ ಮಾಡಿದ್ದಾರೆ. ಇನ್ನೊಂದು ಲತೀಫು ಸೇಲ್ ಮಾಡಿರೋದು ಹಮ್ರುನ್ ನಿಸಾಗೆ ಅಂತ ಒಂದು ಎರಡು ಸೇಲ್ ಡೀಡ್ ಮಾಡಿದ್ದಾರೆ ಒಂದೇ ಟೈಮಲ್ಲಿ ವಿತ್ ನೋ ಗ್ಯಾಪು. RTIಯಿಂದ ಎಲ್ಲ ಪೇಪರ್ನ ತೆಗೆಸಿ ಎಲ್ಲ ಇದು ಮಾಡಿದಾಗ ನನಗೆ ಯಾವ ಥರದ್ದು ಸೇಲ್ ಮಾಡ್ಕೊಡ್ತೀನಿ, ಬರೀ ಕ್ಯಾಶ್ ತೊಗೊಂಡು 6 ಲಕ್ಷ ರೂಪಾಯಿ ಸ್ಟೈಲಿಶ್ ಚಿನ್ನ ಮೋಟ್ರ್ ಸೈಕಲ್ ತೊಗೊಂಡಿದ್ದಾರೆ. ನಾನು ಕೇಳಿದಾಗ, ಏನು ಹಣ ಕೇಳ್ತಾ ಇದೆಯಾ ನೀನು, ಏನು ಪೇಪರ್ ಕೇಳ್ತಾ ಇದೆಯಾ ನೀನು, ಏನು ಗಾಂಡ್ ಚಲಿನಾ ನಿನಗೆ, ಕೊಬ್ಬ ಯಾವತ್ತು ನೋಡಿದ್ರೂ ಪೇಪರ್ ಕೊಡು ಅಂತ ಇದೆಯಾ ನೀನು, ಮುಚ್ಕೊಂಡಿರೋಕ್ಕಾಗೋದಿಲ್ವ ನಿನಗೆ ಅಂತ ನನಗೆ ಬೈಯೋಕ್ಕೆ, ನೀನು ನಾನು ಏಕವಚನದಲ್ಲಿ ಬೈಯೋಕ್ಕೆ ಶುರು ಮಾಡಿದೆ. ಶುರು ಮಾಡಿದಾಗ ನನಗೆ ನನ್ನ ಪೇಪರ್ಸ್ ಕೊಟ್ಬಿಡಿ, ನನಗೆ ಇದು ಡೀಲ್ ಬೇಡ ನನಗೆ ಅಂತ ನನಗೆ HBRಗೆ ಕರ್ಕೊಂಡು ಹೋಗ್ತಾನೆ. ಸೋಮಶೇಖರ್ ಅಂತ ಅಲ್ಲಿ ಅವನು ಡ್ರೈವಿಂಗ್ ಸ್ಕೂಲ್ ನಡೆಸ್ತಾನೆ, ರಕ್ಷಣಾ ವೇದಿಕೆ ಅಂತ ಆಫೀಸ್ ಮಾಡ್ಕೊಂಡಿದ್ದಾನೆ. ಅಲ್ಲಿ ಇಲ್ಲೀಗಲ್ ಕೆಲಸಗಳು ಆಗತ್ತೆ, ಮೀನ್ಸ್ ಅದರಲ್ಲಿ ಅವನು ಟ್ರೂಪ್ ಇರತ್ತೆ, ಎಲ್ಲ ರಕ್ಷಣಾ ವೇದಿಕೆ 420 ಎಲ್ಲ ಗಂಡಸರು ಇರ್ತಾರೆ. ಅಲ್ಲಿ ಬಂದುಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಪೇಪರ್ನ ತೊಗೊಳ್ತಾರೆ. ನಂದು ಪೇಪರ್ ತೊಗೊಂಡು ಸರಿ ಆಯಿತು, ಲಾಯರ್ನ ನಾವು ತೋರಿಸ್ತೀವಿ, ಲಾಯರ್ನ ತೋರಿಸ್ಬಿಟ್ಟು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ, ನಾವು ಸಾಯಂಕಾಲ ಚಿನ್ನಾಗೆ ನಾವು ಹೇಳ್ತೀವಿ, ಅವ್ರು ತೊಗೊಂಡು ಬಂದು ಕೊಡ್ತಾರೆ ನಿಮಗೆ ಒರಿಜಿನಲ್ ಪೇಪರ್ಸು, ಮಿಕ್ಕಿದ್ದು ನಾವು ಯಾವಾಗ ನಿಮಗೆ ಮೀಟ್ ಮಾಡಬೇಕು ಅಂತ ಹೇಳ್ತೀವಿ ಅಂತ ನನಗೆ ಹೇಳಿ ಕಳಿಸ್ಬಿಡ್ತಾರೆ. 1 ಅವರ್ ಕೂರಿಸ್ತಾರೆ, ನಾವು ಹೋಗಿ ಬರ್ತೀವಿ, ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅದಾದ ಮೇಲೆ ನನಗೆ ಅವರು ಕಳಿಸ್ಬಿಡ್ತಾರೆ. ಅದಾದಮೇಲೆ 15 ಡೇಸ್ ಇವನು ಏನು ಹೇಳ್ತಾನೆ, ನಾನು ಊರಲ್ಲಿ ಇಲ್ಲ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ದೇವ್ರದ್ದು ಬಟ್ಟೆ ಹಾಕಿದ್ದೀನಿ ಓಂ ಶಕ್ತಿದು, ನಾನು ಇರೋದಿಲ್ಲ ಅಂತ 15 ಡೇಸ್ ಎಸ್ಕೇಪ್ ಆಗ್ತಾನೆ. 15 ಡೇಸ್ ಆದಮೇಲೆ ಬರ್ತಾನೆ. ಬಂದಾದ ಮೇಲೆ ಏನಾಯಿತು ಸರ್ ಅಂತ ಕೇಳಿದರೆ, ಇಲ್ಲ ಅವ್ರನ್ನ ಕಾಲ್ ಮಾಡ್ತೀವಿ ನಾವು, ಏನು ಹಿಂಗೆ ಅಂತ ಸುಮ್ಮನೆ ಏನೋ ಉಡಾಫೆ ಮಾತುಗಳನ್ನು ಸುಮ್ಮನೆ ನನಗೆ ಹೇಳ್ತಾನೆ. ನಾನು ಫೋರ್ಸ್ಫುಲಿ ನಾನು ಅಲ್ಲಿ ಬರ್ತೀನಿ, ನನಗೆ ಪೇಪರ್ ಇವಾಗ ಬೇಕು, ನಾನು ಯಾರನ್ನ ಕರ್ಕೊಂಡು ಬರ್ತೀನಿ, ಇಲ್ಲ ಪೊಲೀಸ್ ಅವ್ರನ್ನ ಕರ್ಕೊಂಡು ಬರ್ತೀನಿ, ನನ್ನ ಪೇಪರ್ ನನಗೆ ವಾಪಸ್ ಮಾಡಿಬಿಡಿ ಅಂದರೆ ಸ್ಟೈಲಿಶ್ ಚಿನ್ನ ನನಗೆ ಹೇಳ್ತಾನೆ, ನೀನು ರೌಡಿ, ನಿನ್ನ ಫ್ಯಾಮಿಲಿ ರೌಡಿ ಅಂತ ಹೇಳ್ತಾನೆ. ಇವಾಗ ನನ್ನ ಫ್ಯಾಮಿಲಿ ಯಾರು ರೌಡಿ ಇದ್ದಾರೆ, ನನ್ನ ಫ್ಯಾಮಿಲಿ ಯಾರು, ಇವನಿಗೆ ಯಾರ್ಯಾರು ಗೊತ್ತು, ಇವನು ಯಾರ್ಯಾರ ಜೊತೆ ಸೇರ್ಕೊಂಡಿದ್ದಾನೆ, ನನ್ನ ಫ್ಯಾಮಿಲಿ ಬಗ್ಗೆ ಬ್ಯಾಕ್ಗ್ರೌಂಡ್ ಬಗ್ಗೆ ಅಷ್ಟು ಒಳ್ಳೆಯದಾಗಿ ಇವನು ತಿಳ್ಕೊಂಡು ಯಾರ್ಯಾರು ನನ್ನ ಫ್ಯಾಮಿಲಿ ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಅದೆಲ್ಲ ತಗೊಂಡು ಡೇಟಾ ಇವನು ನನಗೆ ಮಾತಾಡ್ತಾ ಇದ್ದಾನೆ.
ಸೊ ನನಗೆ ಗೊತ್ತಿಲ್ಲ ಯಾರು ನನ್ನ ಫ್ಯಾಮ್ಲಿ ಇವ್ರ ಜೊತೆಯಲ್ಲಿ ಸೇರಿಕೊಂಡು ಈ ಥರ ನನಗೆ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತ. ಅದು ಅವನಿಗೆ ಗೊತ್ತು. ಯಾರ್ಯಾರಿಗೂ ಹೆಸರಿಕ್ತಾನೆ ನನಗೆ, ಏನೇನೋ ಮಾಡ್ತಾನೆ, ಏನೇನೋ ಹೇಳ್ತಾನೆ, ಗಲೀಜು ಮಾತು ಹೇಳ್ತಾನೆ, ಆ ಥರ ಎಲ್ಲ ಹೇಳ್ತಾನೆ. ಲತೀಫ್ ನಿನಗೆ ಇಷ್ಟಪಡ್ತಾನೆ ಅಂತ ಹೇಳ್ತಾನೆ. ಆಮೇಲೆ ರಾಘವ್ ಪೂಜಾರಿ ಹೇಳ್ತಾನೆ 50 ಲಕ್ಷ ಕೊಟ್ಟು ಸ್ಟೈಲಿಶ್ ಚಿನ್ನಾಗಿ ಮದುವೆ ಆಗು, ನೀನು ಪ್ರೊಡ್ಯೂಸರ್ ಆಗು ಅಂತ ಹೇಳ್ತಾನೆ. ಆಮೇಲೆ ನಾವು ಕೆಲಸ ಮಾಡ್ತೀವಿ ಹಂಗೆ ಹಿಂಗೆ ನಿಮಗೆ ಅಂತ ಹೇಳ್ತಾನೆ. ನನಗೇನು ಅವಶ್ಯಕತೆ ಇಲ್ಲ, ಅವ್ರ ಕೆಲಸಗಳು ಏನೂ ನನಗೆ ಅವಶ್ಯಕತೆ ಇಲ್ಲ, ನನಗೇನು ಯಾರೂ ಇಲ್ಲ ಅಂತ ಇಲ್ಲ, ಆಯಿತಾ. ನಮ್ಮ ಲೈಫ್ ನಾವು ನೋಡ್ಕೊಂಡು ಹೋಗೋದಕ್ಕೂ ನಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಇವ್ರುಗಳು ಮಾಡಿರೋದು ಕಲಂಕಾರಿ ಕೆಲಸಗಳನ್ನು, ಧೋಕೆಬಾಸ್ ಕೆಲಸನೂ, 420 ಕೆಲಸನೂ ಎಲ್ಲ ಸೇರಿಕೊಂಡು ನನಗೆ ಅಡ್ವಾಂಟೇಜ್ ತೊಗೋಬಹುದು ಅಂತ ಅಂದ್ಕೊಂಡು ಇವರು ಮಾಡಿರೋದು, ಫೂಲ್ ಮಾಡಿರೋದು. ಅವನು ಲತೀಫ್ ಹೇಳ್ತಾನೆ, ಅಲ್ಲಿ ಬಾ, ನನ್ನ ಮನೆ ಕಟ್ತಾ ಇದ್ದೀನಿ, ನೀನು ಚೆನ್ನಾಗಿದೀಯಾ, ನನ್ನ ಹೆಂಡತಿ ಚೆನ್ನಾಗಿಲ್ಲ, ನನ್ನ ಹೆಂಡತಿ ಓದಿಲ್ಲ, ನನ್ನ ಹೆಂಡತಿಗೆ ಏನೂ ಬರೋದಿಲ್ಲ, ನೀನು ತುಂಬ ಚೆನ್ನಾಗಿದ್ದೀಯಾ, ನೀನು ಸ್ಯಾರಿ ಹಾಕಿದ್ರೆ ನನಗೆ ತುಂಬ ಇಷ್ಟ, ನೀನು ಪಾರ್ಕ್ಗೆ ಹೋಗು, ನೀನು ಜಿಮ್ಗೆ ಹೋಗು, ನೀನು ಸ್ಲಿಮ್ ಆಗಿಬಿಡು, ಹಂಗೆ ಹಿಂಗೆ ನಾನು ನಿನಗೆ HMT ಲೇಔಟಲ್ಲಿ RT ನಗರಲ್ಲಿ ಬೈಕ್ನ ಡ್ರೈವ್ ಮಾಡೋಕ್ಕೆ ಹೇಳ್ಕೊಡ್ತೀನಿ ಅಂತ ಇದೆಲ್ಲ ಹೇಳ್ತಾನೆ. ಏನಕ್ಕಂದರೆ ನನ್ನನ್ನು ಹಿಡಿಯೋಕ್ಕೋಸ್ಕರನೋ ಇಲ್ಲ ನನಗೆ ನನ್ನ ಹೆಸರು ಸ್ಪಾಯ್ಲ್ ಮಾಡೋಕ್ಕೋಸ್ಕರನೋ ಇಲ್ಲಿ ಏನಂತ ತಿಳ್ಕೊಂಡಿದ್ದಾರೆ ಈ ಲೋಫರ್ಗಳು ಅಂತ ನನಗೆ ಗೊತ್ತಿಲ್ಲ. ರಾಘವ್ ಪೂಜಾರಿ ಹೇಳ್ತಾನೆ 50 ಲಕ್ಷ ಕೊಟ್ಟು ನವೀನ್ ಕುಮಾರ್ಗೆ ಮದುವೆ ಆಗಿಬಿಡು ನೀನು ಅಂತ ಹೇಳ್ತಾನೆ. ಇವನು ಒಂದು ಪ್ರಾಪರ್ಟಿ ಆಲ್ರೆಡಿ ಅವ್ನು ತೊಗೊಂಡಿದ್ದಾನೆ, ಅವ್ನ ಲೈಫ್ ಸೆಟ್ ಮಾಡ್ಕೋಬೇಕು ಅವ್ನ ಗರ್ಲ್ ಫ್ರೆಂಡ್ ಜೊತೆಯಲ್ಲಿ. ಸೊ ಅದಕ್ಕೋಸ್ಕರ ನೀನು 15 ದಿವಸಕ್ಕೆ ಒಂದು ಸರಿ ಬಂದು ನಿನ್ನ ಜೊತೆಯಲ್ಲಿ ಮಲಗಿಬಿಟ್ಟು ಹೋಗ್ತಾನೆ ಅವನು. ಸೊ ನೀನು ಒಂದು ಕೆಲಸ ಮಾಡು, ನೀನು ಸುಮ್ಮನೆ ಒಂದು ಬೆಸ್ಟ್ ಫ್ರೆಂಡ್ ಅಂತ ಇಟ್ಕೋ, ನಿನ್ನ ಗಂಡ ಇಲ್ಲ. ಇವಾಗ ಎಲ್ಲ ಹೆಂಗಸರಿಗೆ ಒಂದು ಮನಸ್ಸಾಗತ್ತೆ ಸೆಕ್ಸ್ ಮಾಡೋಕ್ಕೆ, ಅದಕ್ಕೋಸ್ಕರ ಇವನ್ನ ಇಟ್ಕೋ, ಇವನು ಬಂದುಬಿಟ್ಟು ನಿನಗೆ ಖುಷಿ ಪಡ್ಬಿಟ್ಟು ಹೋಗ್ತಾನೆ 15 ದಿವಸಕ್ಕೆ ಒಂದು ಸರಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನಾನು ಚೆನ್ನೈಗೆ ಬೈದಾಗ ಅವನಿಗೆ ಈ ಮಾತುಗಳು ನಾನು ಸೋಮಶೇಖರ್ಗೆ ಹೇಳ್ತೀನಿ. ಸೋಮಶೇಖರ್ದೇ HBR ಅಲ್ಲಿ ರಕ್ಷಣೆ ವೇದಿಕೆ ಅಂತ ನಡೆಸ್ತಾ ಇದ್ದಾನೆ. ಅವ್ನು ಡ್ರೈವಿಂಗ್ ಸ್ಕೂಲ್ ಇದೆ, ನೀರು ಬಿಸ್ನೆಸ್ ಮಾಡ್ತಾನೆ ಅವನು. ಅವನಿಗೆ ಹೇಳಿದಾಗ ನೀವು ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ತೊಗೊಂಡಿದ್ದೀರಾ ಅಂತ ಫೋನ್ ಕಟ್ ಮಾಡ್ತಾನೆ ಅವನು. ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿನ್ನ ಹೆಂಡ್ತಿಗೆ ಕಳಿಸು, ಅಂಡರ್ಸ್ಟ್ಯಾಂಡಿಂಗಲ್ಲಿ ನೀನು ಹೆಂಡ್ತಿನ ಕಳಿಸು, ಒಂದಿನ ನಾನು ನೋಡ್ತೀನಿ, ನಿನ್ನ ಹೆಂಡ್ತಿ ಹೋಗ್ಬಿಟ್ಟು ಯಾರ ಜೊತೆಯಲ್ಲಿ ಮಲಗಿಬಿಟ್ಟು ಬರ್ತಾಳ ಅಂತ ನಾನು ನೋಡ್ತೀನಿ. ನನ್ನ ಮೇಲೆ ಅಷ್ಟು ಅತ್ಯಾಚಾರ ಮಾಡೋಕ್ಕೆ, ಇಲ್ಲೀಗಲ್ ಮಾತಾಡೋಕ್ಕೆ, ದೌರ್ಜನ್ಯ ಮಾಡೋಕ್ಕೆ, ನನ್ನ ಅಡ್ವಾಂಟೇಜ್ ತೊಗೊಳ್ಳೋಕ್ಕೆ ನಿಮಗೆ ಯಾವುದೂ ಅಧಿಕಾರ ಇಲ್ಲ. ಇವನು ಬರ್ತಾನೆ, ಅಜಯ್ ಕುಮಾರ್ ಅಂತ ಒಬ್ಬ ಡ್ರೈವರ್ ನೀವು ಇಟ್ಕೊಂಡಿರಿ, ಎಲ್ಲಾದರೂ ಹೋದರೆ ನೀವು ಇವನ್ನ ಇಟ್ಕೊಳ್ಳಿ, ಅದು ಏನೆಂದರೆ ಇನ್ಫಾರ್ಮೇಷನ್ ಕೊಡೋಕ್ಕೆ, ನನ್ನ ಇನ್ಫಾರ್ಮೇಷನ್ ಎಲ್ಲ ತೊಗೊಳಕ್ಕೋಸ್ಕರ. ಇವಾಗ ಇವ್ರಿಗೂ ಗೊತ್ತು ಇವನು ನವೀನ್ ಕುಮಾರ್ ಮತ್ತು ಅವನ್ನ ಇಟ್ಕೊಂಡಿರುವ ಹೆಣ್ಣು, ಅವನಿಗೆ ಎಷ್ಟು ಹೆಂಗಸರು ಇದ್ದಾರೆ ಅಂದರೆ ಅದೆಲ್ಲ ಹೆಂಗಸರಿಗೆ ಗ್ಯಾಂಗ್ ಇದೆ, ಅದೆಲ್ಲ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿರೋದು. ನಾನು ಎಲ್ಲ ಪೋಸ್ಟ್ ಹಾಕ್ತೀನಿ, ನಾನು ಈ ಥರ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ನನಗೆ, ಓಪನ್ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ನನಗೆ, ಓಪನ್ ಟಾರ್ಚರ್ ಮಾಡಿದ್ದಾರೆ. ಮನೆ ಒಳಗಡೆ ನುಗ್ಗಿ ನನ್ನ ಈ ಹೇರ್ಸ್ನ ಹಿಡಿದು ಹಾಲಿಂದ ಬಾತ್ರೂಮ್ವರೆಗೆ ತೊಗೊಂಡು ಹೋಗಿ ಬಾತ್ರೂಮ್ ನೀರು ಬಿಟ್ಟು ನನ್ನ ಹೊಡೆದಿರೋದು. ಆಮೇಲೆ ಸ್ಟೈಲಿಶ್ ಚಿನ್ನ ಗರ್ಲ್ ಫ್ರೆಂಡ್ ನನ್ನ ಮೇಲೆ ಆ್ಯಸಿಡ್ ಹಾಕಿರೋದು. ಇದು ಇಲ್ಲಿ ನನ್ನ ಹೇರ್ಸ್ನ ಕಟ್ ಮಾಡಿರೋದು ಅವಳು. ಆಮೇಲೆ ಅವಳು ಹೇಳ್ತಾಳೆ, ನಾನು ಹೊಸಕೋಟೆ ರೌಡಿ, ನಿನ್ಗೆ ಗೊತ್ತಿಲ್ಲ ಇನ್ನೂ ನಾನು ಯಾರಂತ, ನಾನು ಒಬ್ಬ ಆರ್ಟಿಸ್ಟು, ನಾನು ಸಿರ್ಫ್ ಚಿನ್ನಾಗೆ ಹೇಳಿದ್ರೆ ನೀನು ಅವಳನ್ನ ಹೊಡಿ ಅಂದರೆ ಅವಳನ್ನ ಸಾಯಿಸ್ಬಿಡ್ತಾರೆ, ಇಲ್ಲ ನಿನ್ನ ಇದು ಕತ್ತು ಕೊಯ್ಬಿಟ್ಟು ನಿನ್ನ ಮನೆಯಲ್ಲೇ ಹಾಕ್ತಾನೆ, ಡ್ರಮ್ಮಲ್ಲಿ ಹಾಕಿ ನಿನಗೆ ಸಿಮೆಂಟ್ ಹಾಕಿ ಪೇಸ್ಟ್ ಮಾಡಿ ನಿನಗೆ ಎಲ್ಲಾದರೂ ತೊಗೊಂಡೋಗಿ ಬಿಸಾಕ್ಬಿಡ್ತೀವಿ, ನಿನಗೆ ಗೊತ್ತಾಗೋದಿಲ್ಲ ಅಂತ ಖುಷ್ಬೂ ಪಟೇಲ್ ಮತ್ತು ಇವಳು ಇಬ್ಬರು, ಆ ಶ್ವೇತಾ ಝಾ, 3 ಹುಡುಗಿಯರು ಅವಳನ್ನ ತಗೊಂಡು ಆಟ ಆಡ್ತಾ ಇರೋದು. 3 ಹುಡುಗಿಯನ್ನ ತಗೊಂಡು
ಇವನು ಆಟ ಆಡ್ತಾ ಇರೋದು. ಅವಳು ನನಗೆ ಹೇಳ್ತಾಳೆ, ಖುಷ್ಬು ಪಟೇಲು, ಅವಳು ನಿನಗೆ ಹೊಡೆದು ಡ್ರಮ್ಮಲ್ಲಿ ಹಾಕಿ ತೊಗೊಂಡೋಗಿ ಎಲ್ಲಾದರೂ ಹಾಕಿಬಿಡ್ತಾರೆ ಅಂತ ನನಗೆ ಥ್ರೆಟ್ನಿಂಗ್ ಕೊಡ್ತಾಳೆ ಅವಳು. ಸೇಮ್ ವರ್ಡ್ಸ್ ಇವಳು ಕೊಡ್ತಾಳೆ. ಯಾರೋ ಈ ನವೀನ್ ಕುಮಾರ್ ಇದಾನಲ್ಲ, ಯಾರು ಸ್ಟೈಲಿಶ್ ಚಿನ್ನ ಡ್ಯಾನ್ಸ್ ಮಾಸ್ಟರು, ಅವಳ ಗರ್ಲ್ ಫ್ರೆಂಡು ಅವಳು ಕೊಡ್ತಾಳೆ. ಆಮೇಲೆ ಆ ಶ್ವೇತಾ ಝಾ ಅಂತ ಆ ಹೆಂಗಸರು ಮಲ್ಲೇಶ್ವರಮಲ್ಲಿ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದಾಳೆ. ಇವರೆಲ್ಲ ಏನು ಗೊತ್ತಾ, ಜಿಮ್ಮು, ಡ್ಯಾನ್ಸ್ ಕ್ಲಾಸು, ಕರಾಟೆ ಕ್ಲಾಸು, ನೀರು ಬಿಸ್ನೆಸ್ಸು, ಝೊಮ್ಯಾಟೊ, ಡ್ರೈವಿಂಗು, ಟ್ಯಾಕ್ಸಿ ಡ್ರೈವರ್ಸು, ಇದೆಲ್ಲ ಸೇರಿಕೊಂಡು ಗ್ರೂಪ್ ವಿತ್ ಫ್ಯಾಮಿಲೀಸ್ ಇವ್ರು ಟಾರ್ಚರ್ ಮಾಡ್ತಾ ಇರೋದು. ವಿತ್ ದ ಫ್ಯಾಮಿಲೀಸ್ ಇವರು ಟಾರ್ಚರ್ ಮಾಡ್ತಾ ಇರೋದು ನನ್ನನ್ನು. ಫ್ಯಾಮಿಲೀಸ್ನ ಇಟ್ಕೊಂಡು ಸೇರಿಕೊಂಡು ನನ್ನನ್ನು ತೋರಿಸಿ ಇವಳಿಗೆ ನಾವು ಟಾರ್ಚರ್ ಮಾಡ್ತಾ ಇರೋದು. ಇವಾಗ ಇವಳ ಹತ್ರನೇ ನಾನು ಗೇಮ್ ಪ್ಲೇ ಮಾಡ್ತಾ ಇರೋದು. ಇವಳ ಹತ್ರನೇ ಇವಾಗ ನಾನು ಈ ಪ್ರಾಪರ್ಟಿ ಕಿತ್ಕೊಂಡು ಓಡೋಗ್ತಾ ಇರೋದು. ಎಲ್ಲ ಮಾಡಿ ಹೋಗ್ಬಿಡ್ತೀನಿ, ಯಾರಿಗೂ ನೀನು ಹೇಳಬಾರ್ದು ಅಂತ ಹೇಳ್ತಾನೆ ನವೀನ್ ಕುಮಾರ್. ನನಗೆ ಹೇಳ್ತಾನೆ, ನಿನ್ನ ಗಂಡ ಗಾಡಿನ ಹೆಂಗೆ ತೊಗೊಂಡ? ಲೋನಲ್ಲಿ ತೊಗೊಂಡಿದ್ದಾನ, ಕ್ಯಾಶಲ್ಲಿ ತೊಗೊಂಡಿದ್ದಾನ? ನನಗೆ ಯಾವುದು ಬೇಡ. ಏನೋ ನಾನು ಇವನಿಗೆ ಗಿಫ್ಟ್ ಕೊಡೋ ಥರ ಅವ್ನು ಮಾತಾಡ್ತಾ ಇದ್ದಾನೆ. ಇವನು ನನ್ನ ಲೈಫ್ನ ಇವನು ಚಲಾಯಿಸಬೇಕು, ನನ್ನ ಮೇಲೆ ಅಡ್ವಾಂಟೇಜ್ ತೊಗೋಬೇಕು, ನನ್ನ ಮೇಲೆ ಅಧಿಕಾರ ಇಟ್ಕೋಬೇಕು, ನನ್ನ ಮೇಲೆ ಟಾರ್ಚರ್ ಮಾಡಬೇಕು, ನನ್ನ ಮೇಲೆ ದೌರ್ಜನ್ಯ ಮಾಡಬೇಕು, ನನ್ನನ್ನು ಕಿಲ್ ಮಾಡಬೇಕು, ನನ್ನನ್ನು ಪಾಯ್ಸನ್ ಕೊಡಬೇಕು, ನನ್ನನ್ನು ಪ್ರಸಾದ ತೊಗೊಂಡು ಬಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ತಿನ್ನಿಸಿದ್ದಾನೆ ನನಗೆ. ಏನಕ್ಕಂದರೆ ಆ ಪ್ರಾಪರ್ಟಿ ಡೀಲ್ ಮಾಡಿವರೆಗೂ ಅದನ್ನು ನಾನು ಕಿತ್ಕೋಬೇಕುವರೆಗೂ ನನ್ನನ್ನು ಅವರು ಏನು ಮಾಡಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಇವತ್ತುವರೆಗೂ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಅವರು. ಅವನು ಹೇಳ್ತಾನೆ, ನಿನಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿ ಸಾಯಿಸ್ತೀನಿ ನಾನು ಅಂತ ಹೇಳ್ತಾನೆ. ಇವಾಗ ನನಗೆ ಯಾರಿಗೂ ಹೋಗಬೇಕು, ನಾನು ಕಂಪ್ಲೇಂಟು ಕೊಟ್ಟಿದ್ದೀನಿ, PCR ಮಾಡಿದ್ದೀನಿ, ನೋ ಅಬ್ಜೆಕ್ಷನ್ ಅಂತ ಹಾಕಿದ್ದಾರೆ ನನ್ನ ಪ್ರಾಪರ್ಟಿ ಮೇಲೆ ಪೊಲೀಸವರು. ನೋ ಅಬ್ಜೆಕ್ಷನ್. ತಿರ್ಗಾ ಅದನ್ನು ರಿವೋಕ್ ಮಾಡಿದ್ದೀನಿ ನಾನು. ತಿರ್ಗಾ ರಿವೋಕ್ ಮಾಡಿ ಅವರೆಲ್ಲ ಯಾವುದು ನಂದು ರೆಕಾರ್ಡ್ಸು ಕೋರ್ಟಲ್ಲಿ ಕೊಟ್ಟಿಲ್ಲ ಪೊಲೀಸವರು. ಯಾವುದು ರೆಕಾರ್ಡ್ಸ್ ಕೊಟ್ಟಿಲ್ಲ ಅವರು. ಹಂಗೆ ಸುಮ್ಮನೆ ತಗೊಂಡು ಹೋಗಿ ಹಾಕಿದ್ದಾರೆ ಅವರು. ಇದೆಲ್ಲ ನನಗೆ ಇಷ್ಟೆಲ್ಲ ಥ್ರೆಟ್ನಿಂಗ್ ಆಗ್ತಾ ಇದೆ. ಹಿಂದ್ಗಡೆ ನಮ್ಮ ಫ್ಯಾಮಿಲೀಸು ಹೇಳ್ಕೊಡ್ತಾ ಇದ್ದಾರೆ ಅವ್ರಿಗೆ ಟಾರ್ಚರ್ ಮಾಡಿ ಅಂತ. ನಮ್ಮಪ್ಪ ಹೇಳ್ತಾನೆ, ನೀನು ಸ್ನೇಕ್ ನೀನು, ನಿನ್ನ ಮಗಳು ಒಂದು ಚಿಕ್ಕ ಸ್ನೇಕು, ನಿನ್ನ ದೊಡ್ಡ ಸ್ನೇಕು ಅಂತಾನೆ. ಹೆಂಗೆ ನಂಬ್ಕೋಬೇಕು ನಾವು? ಯಾರನ್ನ ನಂಬಬೇಕು ನಾವು ಜೀವನದಲ್ಲಿ? ಯಾರನ್ನ ನಂಬಿ ಇರಬೇಕು? ನಮ್ಮ ಮೈ ಮದರ್ ಇನ್ ಲಾ ಇಸ್ ಸಪೋರ್ಟಿಂಗ್ ಮೀ ಫಾರ್ ಲೀಗಲ್, ಮೈ ಪರ್ಸ್ನಲ್, ಮೈ ಹೆಲ್ತ್, ಮೈ ಹೋಮ್, ಎವ್ರಿಥಿಂಗ್ ಶಿ ಈಸ್ ಟೇಕಿಂಗ್ ಕೇರ್ ಆಫ್ ಮೀ. ಅವರು ನನಗೆ ಒಂದು ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ. ಇವಾಗ ಎಲ್ಲ ಕಡೆ ಬರ್ತಾ ಇದ್ದಾರೆ ಅವರು. ಮೈ ಸಿಸ್ಟರ್ ಇನ್ ಲಾಸ್, ಮೈ ಬ್ರದರ್ ಇನ್ ಲಾಸ್, ಮೈ ಮದರ್ ಇನ್ ಲಾ, ಎವ್ರಿ Syed Rasool family, everybody is supporting me now. ನಮ್ಮ ಮನೆಯವರು, my own father mixed poison and gave me in the food when I was admitted in the hospital to take advantage of me. ನನಗೆ ಹೇಳ್ತಾನೆ ನಮ್ಮಪ್ಪ, ನಿನಗೆ ಜನ ಹೊಡೆದು ಬಿಡ್ತಾರೆ, ನಮ್ಮನ್ನ ಇಟ್ಕೊ ನೀನು. ಯಾಕಂದರೆ ಹತ್ತಿರ ಇದ್ದರೆ ಎಲ್ಲ ಗೊತ್ತಾಗತ್ತಲ್ಲ ಅವನಿಗೆ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ. ಆವಾಗ ಅವನು ಅಡ್ವಾಂಟೇಜ್ ತೊಗೋಬಹುದು. ಈ ಥರ ಅಪ್ಪ ಎಲ್ಲಾದರೂ ನೋಡಿದ್ದೀರಾ ನೀವು? ಎಷ್ಟು ಅಂತ ನಾನು ಟಾರ್ಚರ್ ತೊಗೋಬೇಕು, ಎಷ್ಟಂತ ನನ್ನ ಗಂಡ ಇಲ್ಲ ಅಂತ ಎಷ್ಟಂತ ಬ್ಲೇಮ್ ಮಾಡ್ತಾರೆ, ಎಷ್ಟಂತ ನನ್ನ ಇಮೇಜ್ನ ಖರಾಬ್ ಮಾಡ್ತಾರೆ, ಎಷ್ಟಂತ ನನ್ನನ್ನು ಟಾರ್ಚರ್ ಮಾಡ್ತಾರೆ ಇವರು. ಯಾರು ಇವರಲ್ಲ ನನಗೆ ಮಾತಾಡೋಕ್ಕೆ. ಎಷ್ಟಂತ ನಾನು ಸಹಿಸ್ಕೋಬೇಕು? ಎಷ್ಟು ದಿನ ಅಂತ ನಾನು ಸುಮ್ಮನೆ ಇರಬೇಕು? ಇದನ್ನು ನಾನು ಯಾರಿಗೆ ಹೇಳಬಾರ್ದಂತೆ, ನಾನು ಏನೋ ನನ್ನ ರೀಲ್ಸ್ ಮಾಡಬಾರ್ದಂತೆ, ನಾನು ಯಾರಿಗೂ ಪಬ್ಲಿಕ್ಗೆ ಗೊತ್ತಾಗೋ ಥರ ಯಾರಿಗೂ ಮಾಡಬಾರ್ದಂತೆ. ಅವ್ರದ್ದು ಇಮೇಜ್ ಇದೆ ಅಂತೆ, ಅವ್ರದ್ದು ಇಮೇಜ್ ಇದೆ. ಈ ಥರ ಮಾತಾಡೋಕ್ಕೆ ನಂದು ಇಮೇಜ್ ಇಲ್ವಾ? ನಂದು ಲೈಫ್ ಇಲ್ವಾ? ನಾನು ಮನುಷ್ಯ ಇಲ್ವಾ?
ಯಾರ್ದು ಮನೆಗೆ ಯಾರ್ದು ಹೆಂಡತಿಗೆ ಹೆಂಗ್ ಕೈ ಹಿಕ್ತೀರಾ ನೀವು? ಹೆಂಗ್ ಬಂದು ಮನೆ ಒಳಗಡೆ ಟಾರ್ಚರ್ ಮಾಡ್ತೀರಾ ನೀವು? ಅದನ್ನ ನಾನು ಕೇಳೋದು. ಎಷ್ಟು ಥರ್ಡ್ ಕ್ಲಾಸ್ ಜನ ಇದ್ರೆ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಅವರು. ಎಷ್ಟು ದಿನ ಅಂತ ಸುಮ್ಮನೆ ಇರ್ಲಿ ನಾನು? ಎಷ್ಟು ದಿನ ಅಂತ ಬಾಯಿ ಮುಚ್ಕೊಂಡಿರ್ಲಿ ನಾನು? ಅತಿ ಮೀರಿ ಗತಿ ಕೇಳು ಅಂತಾರೆ. ತಲೆ ಮೇಲೆ ನೀರು ಹೋಗ್ಬಿಟ್ರೆ ಯಾರು ಸುಮ್ಮನೆ ಇರ್ತಾರೆ? ನಮ್ಮ ಮಾನ ಮರ್ಯಾದೆ ಪ್ರಶ್ನೆ ಬಂದ್ರೆ ಯಾರಾದ್ರೂ ಸುಮ್ಮನೆ ಇರ್ತಾರಾ? ನಮ್ಮ ಮನೆ ಮೇಲೆ ಬಂದ್ರೆ ನಾವು ಸುಮ್ಮನೆ ಇರ್ತೀವ? ಆತರ ನಿಮ್ಮ ಮೇಲೆ ಏನಾದ್ರೂ ಆದ್ರೆ ನೀವು ಸುಮ್ಮನೆ ಬಿಡ್ತೀರಾ? ನಿಮ್ಮ ಹತ್ರ ₹1 ತಗೊಂಡ್ರೆ ನೀವು ಸುಮ್ಮನೆ ಬಿಡ್ತೀರಾ? ಯಾರ್ದೋ ಮನೆ ನಾಶ ಮಾಡಕ್ಕೆ, ಯಾರ್ದು ಜಿಂದಗಿ ನಾಶ ಮಾಡಕ್ಕೆ, ಯಾರ್ದೋ ಹೆಸರು ನಾಶ ಮಾಡಕ್ಕೆ, ಯಾರ್ದೋ ಇಮೇಜ್ ಸ್ಪಾಯ್ಲ್ ಮಾಡಕ್ ಹೋಗ್ತಾ ಇದ್ದೀರಾ? ನಿಮ್ಮ ಇಮೇಜ್ ಅಂದ್ರೆ ನಿಮಗೆ ಅಷ್ಟು ದುಬಾರಿ, ನಮ್ಮ ಇಮೇಜ್ ಅಂದ್ರೆ ಸ್ಪಾಯ್ಲ್ ಮಾಡಕ್ ಬರ್ತೀರಾ ನೀವು? ನಾವು ಬಿಡ್ತೀವ? ನಮ್ಮ ಇಮೇಜ್ ಸ್ಪಾಯ್ಲ್ ಮಾಡಿದ್ರೆ ನಾನು ಬಿಡ್ತೀನಾ? ನನ್ನ ಇಮೇಜ್ ಸ್ಪಾಯ್ಲ್ ಮಾಡಿದ್ರೆ ನನ್ನ ತಂಟೆಗೆ ಬಂದ್ರೆ ನಾನು ಬಿಡ್ತೀನಾ? ನನ್ನ ಮಾತೆತ್ತಿದ್ರೆ ನಾನು ಬಿಡ್ತೀನಾ? ನನ್ನ ಹಣ ಹೋಗಿದ್ರದ್ದು ನಾನು ಬಿಡ್ತೀನಾ? ನನ್ನ ಗಂಡ ಕಷ್ಟಪಟ್ಟಿರೋದು ಹಣ ಅದು, ಯಾವುದು ಸೂಳೆ ಕೆಲಸ ಮಾಡಿರೋದು ಹಣ ಇಲ್ಲ ಅದು ಬಿಟ್ಕೊಡಕ್ಕೆ. ನಾನು ಏನಕ್ಕೆ ಬಿಟ್ಕೊಡ್ತೀನಿ? ನಾನು ನೋಡೋಣ. ಹುಷಾರ್, ಗಾಂಚಲಿ ನನ್ನ ಹತ್ರ ಬೇಡ.